ಪ್ರಿಯ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಮಾಂದಿಯಿಂದ ಬರುವಂಥ ಸಮಸ್ಯೆಗಳು ಯಾವ ರೀತಿಯಾಗಿರ್ತವೆ ಅಂತ ಹೇಳೋದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನೋಡಿ, ಮುಖ್ಯವಾಗಿ ಯಾರೆಲ್ಲ ಮಕ್ಕಳಿಲ್ಲದೆ ಬರುತ್ತಾರೋ ಇದನ್ನು ಮುಖ್ಯವಾಗಿ ಮಾಂದಿಯಿಂದ ಬರುವಂಥ ದೋಷ ಅಂತೇಳಿ ತಿಳಿದುಕೊಳ್ಳಲಾಗುತ್ತದೆ. ಅಥವಾ ಜೀವನದಲ್ಲಿ ಅಗೋಚರವಾದಂತಹ ಸಮಸ್ಯೆಗಳನ್ನು ಯಾರೆಲ್ಲ ಎದುರು ನೋಡ್ತಿರ್ತಾರೋ ಅವರಿಗೂ ಕೂಡ, ಅಂದರೆ ಆಕ್ಸಿಡೆಂಟ್ಗಳಾಗುವಂಥದ್ದು ಅಥವಾ ಅಗೋಚರ ಸಮಸ್ಯೆಗಳು ಬರುವಂಥದ್ದು, ಕೆಲವರ ಜೀವನದಲ್ಲಿ ವಿಚಿತ್ರವಾದಂಥ ಸಮಸ್ಯೆಗಳು ಬರುತ್ತೆ. ಅದು ಹೇಗೆ ಬರುತ್ತೆ, ಅದರ ಮೂಲ ಯಾವುದು ಅಂತ ಯಾರಿಗೂ ಗೊತ್ತಿರಲ್ಲ. ಆದರೆ ಕೆಲವರು ವಿಚಿತ್ರವಾದಂಥ ಸಮಸ್ಯೆಗಳನ್ನು ಎದುರು ನೋಡ್ತಾ ಇರ್ತಾರೆ. ಸೊ ಇಂತಹ ಸಮಸ್ಯೆಗಳು ಮಾಂದಿಯಿಂದ ಬರುವ ದೋಷ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಅದೇ ರೀತಿ ಅಣ್ಣ ತಮ್ಮಂದರ ಒಳಗೆ ನಡೆಯುವಂಥ ಘರ್ಷಣೆಗಳು, ಕುಟುಂಬದಲ್ಲಿ ನಡೆಯುವಂಥ ಘರ್ಷಣೆಗಳು, ಅಥವಾ ಯಾವುದೇ ವಿಷಯದಲ್ಲಿ ಹಣಕಾಸಿನ ನಷ್ಟವಾಗುವಂಥದ್ದು, ಅಥವಾ ಒಂದು ಮಾನಸಿಕವಾದಂಥ ಹಿಂಸೆ ಅನುಭವಿಸುವಂಥದ್ದು, ಅಥವಾ ಕೊಲೆ ಮಾಡುವಂಥದ್ದು, ಇದನ್ನೆಲ್ಲ ಮಾಂದಿಯಿಂದ ಬಂದಿರುವ ದೋಷ ಅಂತೇಳಿ ನಾವು ಪರಿಗಣನೆಗೆ ತೆಗೆದುಕೊಳ್ತೇವೆ. ಈ ಮಾಂದಿ ದೋಷಗಳಿದ್ದಾಗ ಜೀವನದಲ್ಲಿ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಸಕ್ಸಸ್ ಅಂತ ಹೇಳುವಂಥದ್ದು ಸಿಗುವುದಿಲ್ಲ. ಹಾಗಾಗಿ ಎಷ್ಟೋ ಜನ ನಾವು ನೋಡ್ತೀವಿ, ಶ್ರಮಪಟ್ಟು ಕೆಲಸ ಮಾಡ್ತಾರೆ, ಆದರೆ ಸಕ್ಸಸ್ ಇರೋದಿಲ್ಲ. ಆಮೇಲೆ ಎಡಿಕ್ಷನ್ ಆಗುವಂಥದ್ದು, ಅಂದರೆ ನೋಡಿ, ಎಷ್ಟೋ ಜನ ಶ್ರಮಪಟ್ಟು ದುಡಿತಾರೆ, ಆದರೆ ದುಡಿದ ಎಲ್ಲ ಸಂಪತ್ತನ್ನು ಅವರು ಯಾವುದೋ ಒಂದು ರೀತಿಯ ಎಡಿಕ್ಷನಲ್ಲಿ ಕಳೆದುಕೊಳ್ತಾರೆ. ಜೂಜಾಟವಾಡುವಂಥದ್ದು, ಅಥವಾ ಮದ್ಯಪಾನ ಮಾಡುವಂಥದ್ದು, ಧೂಮಪಾನ ಮಾಡುವಂಥದ್ದು, ಇಂಥ ಎಲ್ಲ ವಿಚಾರಗಳಿಗೆ ಸಂಪಾದಿಸಿದ ಹಣವನ್ನು ಅವರು ಕಳೀತಾ ಇರ್ತಾರೆ. ತಪ್ಪು ಅಂತ ಗೊತ್ತಿದ್ದರೂ ಕೂಡ ಮತ್ತೆ ಮಾಡುವಂಥದ್ದು. ಅದೇ ರೀತಿ ಬೇರೆ ಬೇರೆ ರೀತಿಯ ದರೋಡೆ, ಕಳ್ಳತನ, ಇಂಥದ್ದೆಲ್ಲ ಮಾಡುವಂಥದ್ದು ಕೂಡ ಈ ಮಾಂದಿಯಿಂದಾಗಿ ಬರುವಂತಹ ದೋಷಗಳು. ಹಾಗಾಗಿ ಈ ಮಾಂದಿ ದೋಷಗಳು ಬಹಳಷ್ಟು ಕಠಿಣವಾಗಿರುವಂತಹ ದೋಷಗಳು. ಇವುಗಳನ್ನು ಜೀವನದಿಂದ ಹೋಗಲಾಡಿಸೋದು ಬಹಳಷ್ಟು ಕಷ್ಟ. ಆದ ಕಾರಣ ಮಾಂದಿಯ ಯಾವ ರೀತಿಯ ದೋಷಗಳು ಜೀವನದಲ್ಲಿ ಬರುತ್ತೆ, ಪ್ರತಿಯೊಬ್ಬರಿಗೂ ಮಾಂದಿ ದೋಷ ಬಂದೇ ಬರುತ್ತೆ. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಬರುತ್ತೆ, ಅಥವಾ ಜೀವನ ಪೂರ್ತಿ ಬರುವಂಥ ಸಾಧ್ಯತೆಗಳು ಇರುತ್ತೆ. ಅದು ಮಾಂದಿ ಯಾವ ಭಾವದಲ್ಲಿ, ಯಾವ ಗ್ರಹದ ಜೊತೆ, ಎಷ್ಟು ಡಿಗ್ರಿಗಳಲ್ಲಿ ಇರ್ತಾನೆ, ಇದನ್ನು ನೋಡಿಕೊಂಡು ನಾವು ಮಾಂದಿಯಿಂದ ಯಾವ ರೀತಿಯ ಜೀವನ ಪೂರ್ತಿ ಸಮಸ್ಯೆಗಳು ಬರ್ಬೋದು, ಇದಕ್ಕೆ ಯಾವ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಅಂತ ಹೇಳೋದನ್ನು ಕೂಡ ನಾವು ಕಂಡುಕೊಳ್ಬೋದು. ಹಾಗಾಗಿ ನೋಡಿ, ವಿಷಪ್ರಾಶನವಾಗುವಂಥದ್ದು, ಅಥವಾ ಇತ್ತೀಚೆಗೆ ನೀವು ಕೇಳಿರ್ಬೋದು ಅನಸ್ತೇಷಿಯಾ ಕೊಟ್ಟು ಕೊಲ್ಲುವಂಥದ್ದು, ಇಂಥದ್ದೆಲ್ಲ ಅಗೋಚರವಾದಂಥ ವಿಚಿತ್ರವಾದಂಥ ಸಮಸ್ಯೆಗಳು, ವಿಚಿತ್ರವಾದಂಥ ಘಟನೆಗಳು ನಡೀತಾ ಇರುತ್ತೆ. ಇದನ್ನೆಲ್ಲ ನಾವು ಮಾಂದಿಯಿಂದ ಬರುವಂಥ ದೋಷ ಅಂತ ಪರಿಗಣಿಸ್ತೇವೆ. ಯಾಕೆಂತ ಹೇಳಿದರೆ ಇದು ನಡೆಯುವಂಥದ್ದು ಒಂದು ವಿಚಿತ್ರವಾದಂಥ ಸಂದರ್ಭಗಳಲ್ಲಿ. ಹಾಗೆ ಈ ಸಮಸ್ಯೆಗಳು ಜೀವನದಲ್ಲಿ ಬಂದಾಗ ಬಹಳಷ್ಟು ಕಷ್ಟ ನಷ್ಟಗಳು, ನೋವುಗಳು ಉಂಟಾಗುತ್ತೆ. ಆದ ಕಾರಣ ನಾವು ಮಾಂದಿ ದೋಷ ಹೇಗೆ ಬರುತ್ತೆ, ಮಾಂದಿಯಿಂದ ಬರುವಂಥ ದೋಷಗಳು ಯಾವುದಾದ್ರ ಸಿಂಪ್ಟಮ್ಸ್ ಏನು ಅಂತ ಹೇಳಿ ನಾವು ತಿಳಿದುಕೊಂಡಾಗ ಅದಕ್ಕೆ ಸುಲಭವಾಗಿ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು. ಹಾಗೆ ಆ ಒಂದು ದೋಷಗಳಿಂದ ನಾವು ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಧನ್ಯವಾದ.